ನಮಸ್ತೆ ಫ್ರೆಂಡ್. ಇವತ್ತು ನಾನು ಒಂದು ವಿಡಿಯೋನ ಮಾಡಲೇಬೇಕು ಅಂತ ಬಂದಿದ್ದೀನಿ. ಏನಕ್ಕೆ ಅಂತ ನಾನು ಹೇಳ್ತೀನಿ. ಏನಪ್ಪ ಅದು ಅಂದರೆ, ನೀವೇನಾದರೂ ಯೂಟ್ಯೂಬರ್ ಆಗಬೇಕು ಅಂತ ಇದ್ದರೆ, ಈಗಾಗಲೇ ಆಗಿದ್ದರೆ ಅವರು ಸಹ ಇದನ್ನು ನೋಡಲೇಬೇಕು, ತಿಳ್ಕೊಳ್ಳೇಬೇಕು. ಏನಪ್ಪ ಅಂತ ಹೇಳ್ತೀನಿ. ನಾನು ಯೂಟ್ಯೂಬು ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡಿ ಒಂದು 6 ತಿಂಗಳಾಯಿತು. 6 ತಿಂಗಳಲ್ಲಿ ನಾನು 2ನೇ ತಿಂಗಳು ನಮ್ಮ ನೆಂಟರನ್ನ ಕೇಳಿದೆ, ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ. ಅದಕ್ಕೆ ಅವರು ಹೇಳ್ತಾರೆ, ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಕೇಳ್ತಾರೆ. ಇದೇ ನಮ್ಮ ನೆಂಟರುಗಳು ನಮಗೆ ಮಾಡುವಂತಹ ಸಹಾಯ. ಈ ಅನುಭವ ನಿಮಗೂ ಆಗಿರಬಹುದು. ಆಗಿಲ್ಲದ್ರೆ ಓಕೆ, ಆಗಿಲ್ಲ ಅಂದರೆ ಆಗಬಹುದು. ನೋಡ್ಕೊಳ್ಳಿ, ನನಗಂತೂ ಆಗ್ಬಿಟ್ಟಿದೆ. ಅದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೀವೇನಾದರೂ ಯೂಟ್ಯೂಬರ್ ಆಗಿದ್ದರೆ, ಸ್ಟಾರ್ಟ್ ಮಾಡಿದರೆ, ದಯವಿಟ್ಟು ನಿಮ್ಮ ನೆಂಟರುಗಳು ಅಂದರೆ ಯಾರು? ಹತ್ರದವರು, ಮಾವನ ಮಗ, ಚಿಕ್ಕಮ್ಮನ ಮಗ ಮತ್ತು ಅತ್ತಿಗೆ, ಇಂಥವ್ರ ಹತ್ರ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ನಮ್ಮ ವಿಡಿಯೋ ನೋಡಿ, ಲೈಕ್ ಮಾಡಿ ಅಂತ ದಯವಿಟ್ಟು ಕೇಳಬೇಡಿ. ನಿಮ್ಗೆ ಹಂಗೂ ಬೇಕಾ ಸಬ್ಸ್ಕ್ರೈಬರ್ಸು ಬೇಕಾ? ಹಂಗಿದ್ರೆ ನೀವು ಯಾರ್ದಾದ್ರೂ ನೇರ ಪ್ರಸಾರ ಲೈವ್ಗೆ ಹೋಗಿ ಕೇಳಿ, ಅದು ನಾನು ಕೊಡ್ತೀನಿ ನಿಮಗೆ ಗಿಫ್ಟು. ನೀವು ನನಗೆ ಗಿಫ್ಟನ್ನು ವಾಪಸ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಖಂಡಿತ ಕೊಟ್ಟೇ ಕೊಡ್ತಾರೆ. ಯಾವತ್ತೂ ನೆಂಟ್ರ ಹತ್ರ ನಾವು ಕೇಳೋಕ್ಕೆ ಹೋಗಬಾರ್ದು. ಏನು, ಒಂದು ಸಬ್ಸ್ಕ್ರೈಬರ್ ಆಗಿಬಿಟ್ರೆ ನಮಗೆ ಯೂಟ್ಯೂಬರು ಕೋಟಿ ದುಡ್ಡು ಕೊಡ್ತಾರಾ? ಹೋಗಲಿ ಲಕ್ಷ ಹೋಗಲಿ ಸಾವಿರ ಕೊಡ್ತಾರಾ? ನಮಗೆ ಯೂಟ್ಯೂಬರ್ ಆಗಿರೋರಿಗೆ ಅದ್ರ ಕಷ್ಟ ಏನು ಅಂತ ಗೊತ್ತು. ಈವನ್ ನನಗೆ ಈ ಮೊಬೈಲ್ನ ಆಂಡ್ರಾಯ್ಡ್ ಮೊಬೈಲ್ನ ಯೂಸ್ ಮಾಡೋಕ್ಕೆ ಗೊತ್ತಿರಲಿಲ್ಲ ಕರೆಕ್ಟಾಗಿ. ಆ ಟೈಮಲ್ಲಿ ಅಂದರೆ ಕೊರೋನಾ ಟೈಮಲ್ಲಿ ನಾನು ಟೀಚರ್ ಆಗಿರೋದ್ರಿಂದ ಕಲ್ತ್ಕೊಳ್ಳೇಬೇಕಾಯಿತು. ಝೂಮಲ್ಲಿ ನಾವು ಲೆಸನ್ಗಳನ್ನ ತಗೋಬೇಕಾಗಿತ್ತು. ಸರಿ, ಕಲ್ತ್ಕೊಂಡು ಏನೋ ಮಾಡ್ತಾಯಿದ್ವಿ. ಆಮೇಲೆ ಈಗ ನಾನು ಸ್ಕೂಲಿಗೆ ಹೋಗ್ತಾ ಇಲ್ಲ, ಬಿಟ್ಬಿಟ್ಟಿದ್ದೀನಿ. ಮನೆಯಲ್ಲೇ ಸೊಸೆ ಮಗಳಿಗೆಲ್ಲ ಮದುವೆ ಆಯಿತು, ಆರಾಮವಾಗಿ ನೋಡ್ಕೊತಾರೆ. ಅದಕ್ಕೆ ಹವ್ಯಾಸವಾಗಿ ನಾನು ಈ ಯೂಟ್ಯೂಬ್ ಮಾಡೋದನ್ನು ಮಾಡ್ತಾಯಿದ್ದೀನಿ. ಅಂಥದ್ರಲ್ಲಿ ಒಂದು ಸಬ್ಸ್ಕ್ರೈಬ್ ಕೇಳಿದ್ರೆ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಕೇಳ್ತಾರೆ ನೆಂಟರು. ಇದೇ ನಮಗೆ, ನಾವೇನಾದರೂ ನಮಗೇನಾದರೂ ಹೆಲ್ಪ್ ಬೇಕು ಅಂದಾಗ ಮಾಡುವಂತಹ ಸಹಾಯ. ಕೆಲವರು ನೆಂಟರು ಒಳ್ಳೆಯವರು ಇರಬಹುದು ನಿಮಗೆಲ್ಲ, ಆದರೆ ನನಗಾದಂತಹ ಕೆಟ್ಟ ಅನುಭವವನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನೀವು ಫಸ್ಟು ಸಫರ್ ಪಡಬೇಕಾಗುತ್ತೆ. ನಾವು ಯೂಟ್ಯೂಬರ್ ಆದಮೇಲೆ ಏನೇನು ಸಫರು ಅಂತ ಯೂಟ್ಯೂಬರ್ ಆಗಿರೋರಿಗೆ ಗೊತ್ತು. ಒಂದೊಂದು ಸಬ್ಸ್ಕ್ರೈಬು ಬಂದರೆ ಸಹ ನಮಗೆ ಎಷ್ಟು ಖುಷಿ ಆಗ್ತಾ ಇರುತ್ತೆ. ಮತ್ತು ನಮ್ಮ ವಿಡಿಯೋ ಫಸ್ಟು ಚೆನ್ನಾಗಿರಲ್ಲ, ಎಡಿಟಿಂಗ್ ಮಾಡೋಕ್ಕೆ ಬರಲ್ಲ. ಎಲ್ಲಿ ನಾವು ವಿಡಿಯೋವನ್ನು ತೆಗಿಬೇಕು, ಶೂಟ್ ಮಾಡಬೇಕು, ಯಾರ ವಿಡಿಯೋನ ನಾವು ನೋಡಬೇಕು, ಯಾವ ಥರ ಪಾಲಿಸಬೇಕು, ಮತ್ತು ಯೂಟ್ಯೂಬ್ ನಿಯಮಗಳೇನು ಏನೂ ಗೊತ್ತಿರಲ್ಲ. ಆದರೂ ಸಹ ನಾವು ಯೂಟ್ಯೂಬ್ಗೆ ಬಂದು ಒಂದು ಹವ್ಯಾಸವಾಗಿ ಇದನ್ನು ತಗೊಂಡು ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಸಹಕಾರವನ್ನು ಕೊಡಬೇಕು. ಈ ರೀತಿ ಕ್ವಶ್ಚನ್ ಕೇಳಿದ್ರೆ ಈ ರೀತಿಯೇ ಆನ್ಸರು ಬರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನೀವು ಏನೇ ಆಗಲಿ ನಿಮ್ಮ ನೆಂಟರನ್ನ ನನಗೆ ಸಬ್ಸ್ಕ್ರೈಬ್ ಮಾಡು, ಲೈಕ್ ಮಾಡು ಮತ್ತು ಶೇರ್ ಮಾಡು, ನನ್ನ ವಿಡಿಯೋ ನೋಡು ಅಂತ ದಯವಿಟ್ಟು ಕೇಳಬೇಡಿ. ಈ ಥರ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಂಚ್ಕೊಳ್ಳಿ. ಇಷ್ಟೇ ಇಂದಿನ ವಿಡಿಯೋ. ಇದನ್ನು ಹೇಳೋದಕ್ಕೋಸ್ಕರನೇ ನಾನು ಇಷ್ಟೊತ್ತಿನಲ್ಲಿ ವಿಡಿಯೋನ ಮಾಡ್ತಾಯಿದ್ದೀನಿ. ನಮಸ್ತೆ. ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.